ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಲಕ್ಕಿ ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ಬನ್ನಿ ಬೇಗನೆ ಆಗೋ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಿಡಿಯಾಗಿ ಮತ್ತೆ ಮಕ್ಕಳು ಅಮ್ಮ ನಂಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳಬೇಕು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾವು ಶಾವಿಗೆ ಹುರ್ಕೋಬೇಕಲ್ವಾ, ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ನೋಡಿ, ನಾನಿಲ್ಲಿ 1 ಲೋಟದಷ್ಟು ಶಾವಿಗೆ ಹಾಕ್ಕೋತಾ ಇದ್ದೀನಿ. 1 ಲೋಟದಷ್ಟು ಶಾವಿಗೆ ಹಾಕ್ಕೊಂಡು ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಉರಿ ಇಕ್ಕೋಬೇಡಿ. ಈಗ ಬನ್ನಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಾಣಲಿ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು 1/2 ಸ್ಪೂನಷ್ಟು ಸಾಸಿವೆ ಆದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ. ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಳ್ರಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ ಕಡಲೆಬೇಳೆ. 3 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಆದಮೇಲೆ 7 ಹಸಿಮೆಣ್ಸಿಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಬಣ್ಣ ಚೇಂಜ್ ಆಗೋವರೆಗೂ ಈರುಳ್ಳಿ ಹುರ್ಕೋತೀನಿ. ಹುರ್ಕೊಂಡ್ಮೇಲೆ ನಾವು ಈಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಮುಂಚೆನೇ ಹಾಕ್ಬಿಟ್ರಿ, ಬೇಗ ಸೀದೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬೆಂದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಅದು ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ ಉಪ್ಪಿಟ್ಟಲ್ಲಿ. ಆಮೇಲೆ ಇಲ್ಲಿ ನಾನು ಕ್ಯಾರೆಟು ಹುರುಳಿಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡು ತೊಳ್ಕೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ತರಕಾರಿ ಹಾಕ್ಕೋಬೋದು ಇನ್ನೂ ಮನೇಲಿದ್ದರೆ. ನಾನಿಲ್ಲಿ ಕ್ಯಾರೆಟು ಹುರುಳಿಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಉರಿಯೆಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿನೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಉಪ್ಪಿಟ್ಟಲ್ಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಮೀಡಿಯಮ್ ಲೆವೆಲಲ್ಲಿ ಬೇಯಿಸ್ಕೊಂಡು ನಾನು ಇಲ್ಲಿ 1 ಲೋಟದಷ್ಟು ಶಾವಿಗೆ ತೊಗೊಂಡಿದ್ದೀನಿ ಅಲ್ವಾ, 1 ಲೋಟ ನೀರು ಹಾಕಿ 1/4 ಲೋಟ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಇವಾಗ 2 ಲೋಟ ಶಾವಿಗೆ ತೊಗೊಂಡಿದ್ದರೆ 2 ಲೋಟ ನೀರು ಹಾಕಿ 1/4 ಲೋಟ ಜಾಸ್ತಿ ನೀರು ಹಾಕಬೇಕು. ಹಾಗೆ ಇಲ್ಲಿ ನಾನು 1 ಲೋಟ ಶಾವಿಗೆ ತೊಗೊಂಡು 1 ಲೋಟದಷ್ಟು ನೀರು ಹಾಕಿ 1/4 ಲೋಟ ನೀರು ಹಾಕಿದ್ದೀನಿ ಎಕ್ಸ್ಟ್ರಾ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಫಸ್ಟು ಎಲ್ಲ ಕುದಿದ ಮೇಲೆ ನೀವು ಒಂದು ಸ್ವಲ್ಪ ನೋಡಿ ಟೇಸ್ಟು ಉಪ್ಪಾಗಿದೆಯಾ, ಇನ್ನೂ ಸ್ವಲ್ಪ ಹಾಕಬೇಕಾ ಅಂತ. ಶಾವಿಗೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆನೇ ಇರುತ್ತೆ, ಅದಕ್ಕೆ ನೋಡಿ ಫಸ್ಟು ಸ್ವಲ್ಪ ಕುದಿದ ಮೇಲೆ ನೀರು ಟೇಸ್ಟ್ ನೋಡಿ ಉಪ್ಪಾಗಿದೆಯಲ್ವ ಅಂತ. ಶಾವಿಗೆ ಎಲ್ಲ ಹಾಕ್ಕೊಳ್ಳಿ, ಒಂದೇ ಸತಿ ಆದರೂ ಹಾಕ್ಕೋಬೋದು, ಚೂರೇ ಹಾಕ್ಕೊಂಡು ಕಲ್ಸ್ಕೊಬೋದು. ನೀವು ಯಾವ ರೀತಿ ಆದರೂ ಮಾಡಿ, ಆದರೆ ಚಿಕ್ಕ ಮೀಡಿಯಮ್ ಲೆವೆಲ್ ಹಾಕೋತೀರಲ್ಲ ಅದನ್ನು ಒಂದೇ ಸತಿ ಹಾಕ್ಕೋಬಾರ್ದು. ಶಾವಿಗೆ ಹಾಕ್ಕೊಂಡ್ರೆ ಏನಾಗಲ್ಲ. ಹಾಕ್ಕೊಂಡು ನಾನು ಇಲ್ಲಿ ಒಂದೇ ಸತಿ ಹಾಕ್ಕೊಂಡು ಮೀಡಿಯಮಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪನೇ. ಲಾಸ್ಟಿಗೆ ಕರಿಬೇವು ಹಾಕಿ ಮೀಡಿಯಮ್ ಲೆವೆಲಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಉರಿ ಹಿಡಿಯೋಕ್ಕೆ ಹೋಗ್ಬಿಡ್ರಿ, ಮೀಡಿಯಮ್ ಲೆವೆಲಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ, ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ನೀವು ಈ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡಿ, ಚೆನ್ನಾಗಾದರೆ ಬಂದು ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾವಿಗೆ ಉಪ್ಪಿಟ್ಟು ಚೆನ್ನಾಗಾದರೆ ಬಂದು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.